ಏನಂತ ಪ್ರಜ್ವಲ್ ರೇವಣ್ಣ ಅವರ ಎಲ್ಲಾ ಲೈಂಗಿಕ ಹಗರಣದ ವಿಡಿಯೋಗಳು 4-5 ವರ್ಷಗಳ ಹಿಂದಿದ್ದದ್ದು. ಆಗ ಜೆಡಿಎಸ್ ಕಾಂಗ್ರೆಸ್ ಜೊತೆಗೆ ಅಲೈನ್ಸ್ ಅಲ್ಲಿ ಇತ್ತು, ನಮ್ಮ ಜೊತೆ ಇರಲಿಲ್ಲ. ಒನ್ ಮೋರ್ ಥಿಂಗ್ ಸರ್, 27 ಪ್ರಜ್ವಲ್ ರೇವಣ್ಣ ಅವರು ಸಿಟಿ ರವಿ ಸುಳ್ಳು ಹೇಳ್ತಾ ಇದ್ದಾರೆ. ಆಗ ಜೆಡಿಎಸ್ನವರು ಕೂಡ ಬಿಜೆಪಿಯವರು ಒಂದು ಕೊಮ್ಯುನಲ್ ಪಾರ್ಟಿ ಅಂತ ಹೇಳ್ತಾ ಇದ್ರು. ನಾವು ಯಾವ ಕಾರಣಕ್ಕೂ ಕೂಡ ಕಮ್ಯುನಲ್ ಪಾರ್ಟಿ ಜೊತೆ ಶಾಮೀಲಾಗಲ್ಲ ಅಂತ ಹೇಳಿದ್ರು, ಮೈತ್ರಿ ಮಾಡ್ಕೊಳ್ಳಲ್ಲ ಅಂತ ಹೇಳಿದ್ರು. ನಂಬರ್ 1. ದೇವೇಗೌಡರು ಏನ್ ಹೇಳಿದ್ರು ಕಳೆದ ಲೋಕಸಭಾ ಚುನಾವಣೆಯಲ್ಲಿ, ಯಾವ ಕಾರಣಕ್ಕೂ ನರೇಂದ್ರ ಮೋದಿ ಮತ್ತೆ ಪ್ರಧಾನಮಂತ್ರಿ ಆಗಲ್ಲ, ನಾನೇನಾದ್ರು ಮುಂದಿನ ಜನ್ಮದಲ್ಲಿ ಹುಟ್ಟಿದ್ರೆ ಮುಸ್ಲಿಂ ಆಗಿ ಹುಡ್ತೀನಿ ಅಂತ ಹೇಳಿದ್ರು. ಹೊರದೇಶಕ್ಕೆ ಹೊಟ್ಟೋಯ್ತೀನಿ ಅಂತ ಹೇಳಿದ್ರು. ಆಗ ಬಿಜೆಪಿ ಕೋಮುವಾದಿ ಪಕ್ಷದ ಜೊತೆ ಶಾಮೀಲಾಗಿದ್ರ? ಆಗ ಪ್ರಜ್ವಲ್ ರೇವಣ್ಣಂದು ವಿಡಿಯೋಗಳು ಹೊರಗಡೆ ಬಂದಿತ್ತ? ಕಂಪ್ಲೇಂಟ್ ಕೊಟ್ಟಿದ್ರ? ವಿಕ್ಟಿಮ್ ಕಂಪ್ಲೇಂಟ್ ಕೊಟ್ಟಿದ್ರ? ಈಗ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಈಗ ಇದು ಗೊತ್ತಿದ್ದು ಕೂಡ ಡಿಸೆಂಬರ್ ತಿಂಗಳಲ್ಲಿ ಗೊತ್ತಾಗಿದ್ರು ಕೂಡ ಇವರು ಅಲಯನ್ಸ್ ಮಾಡ್ಕೊಂಡಿದ್ದಾರೆ. ಅಲಯನ್ಸ್ ಮಾಡ್ಕೊಂಡು ಅವ್ರನ್ನ ಗೊತ್ತಿದ್ದು ಕೂಡ ಪ್ರಜ್ವಲ್ ರೇವಣ್ಣನ ಕ್ಯಾಂಡಿಡೇಟ್ ಮಾಡಿದ್ರು ಕೂಡ ಒಪ್ಕೊಂಡಿದ್ದಾರೆ ಇವರು. ಅಮಿತ್ ಶಾ ಮತ್ತು ನರೇಂದ್ರ ಮೋದಿ ಒಪ್ಕೊಂಡಿದ್ದಾರೆ. ಅಮಿತ್ ಶಾ ಹೋಗಿ ಚುನಾವಣಾ ಪ್ರಚಾರ ಮಾಡಿದ್ದಾರೆ. ಇದಕ್ಕೇನ್ ಹೇಳ್ತಾರೆ? ಅದರಿಂದ ನಮಗೆ ಗೊತ್ತಿರ್ಲಿಲ್ಲ. ಜೆಡಿಎಸ್ ಜೊತೆ ನಾವು ಮೈತ್ರಿ ಮಾಡ್ಕೊಳ್ಳುವಾಗ ಜೆಡಿಎಸ್ ಪಕ್ಷ ಕಮ್ಯುನಲ್ ಪಾರ್ಟಿಗಳ ಜೊತೆ ನಾವು ಸೇರಲ್ಲ, ಅವರು ಸೆಕ್ಯುಲರ್ ಪಾರ್ಟಿ ಅಂತ ನಾವು ಅಲಯನ್ಸ್ ಮಾಡ್ತೇವೆ. ಯಾರು ನೋಡಿಯಪ್ಪ, ನಾವು ಯಾವುದು ಕೂಡ ಕಾನೂನು ಏನ್ ಮಾಡ್ತದೆ ಅದನ್ನ ಮಾತ್ರ ಮಾಡೋದು. ನಾವು ಯಾವುದು ಕೂಡ ಬಲಾತ್ಕಾರ ಮಾಡೋದಾಗ್ಲಿ, ಹಿಂಸೆ ಕೊಡೋದಾಗ್ಲಿ ಅದರಲ್ಲಿ ನಂಬಿಕೆ ಇಲ್ಲ. ನಾವು ಯು ಬಿಲೀವ್ ಇನ್ ರೂಲ್ ಆಫ್ ಲಾ. ಯು ಬಿಲೀವ್ ಇನ್ ರೂಲ್ ಆಫ್ ಲಾ. ಗೊತ್ತಾಯ್ತಾ? ಕಾನೂನು ಏನ್ ಹೇಳ್ತದೆ ಅದ್ರ ಪ್ರಕಾರ ಈಗ ಹೇಳಿದ್ರಲ್ಲ ಇವರು, ನಾವು ಗ್ರೀನ್ ಅಂತ ಬ್ಲೂ ಕಾರ್ನರ್ ನೋಟಿಸ್ ಕೊಡ್ತಾ ಇದ್ದೀವಿ. ಅವ್ರು ಎಲ್ಲೇ ಇದ್ರು ಕೂಡ ಅವ್ರ ಮೂವ್ಮೆಂಟ್ ಎಲ್ಲ ಗೊತ್ತಾಗುತ್ತೆ. ಅವ್ರನ್ನ ಕರ್ಕ ಬಂದ ಮೇಲೆ ಅವ್ರನ್ನ ಕಾನೂನು ಪ್ರಕಾರ ಏನ್ ಮಾಡಬೇಕು ಅದನ್ನ ಮಾಡ್ತೀವಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.